ನೋಡಿದ್ವಿ ನಾವು ಆ್ಯಕ್ಚುಲಿ ಟ್ರೈನ್ ಮೂವ್ ಆಗಿದ ತಕ್ಷಣ ಬ್ಯಾಗ್ ನೋಡಿದ್ವಿ, ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಫುಲ್ ಫೇಮಸ್ ಬಾಟು ಕೇವ್ಸ್ ಮುರುಗನ್ ಟೆಂಪಲ್. Hey guys, welcome back to my channel and this is day 2 in Malaysia. ಇವತ್ತು ನನ್ನ ಔಟ್ಫಿಟ್ ನೋಡ್ತಾ ಇದ್ರೆ ಸಾರಿ ಹಾಕ್ಕೊಂಡಿದ್ದೀನಿ. ಎಸ್, ಸಾರಿ ಹಾಕೊಂಡು ಎಲ್ಗಪ್ಪ ಹೋಗ್ತಾಳೆ ಇವಳು, ಅದು ಮಲೇಷ್ಯಾದಲ್ಲಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ರೆ ಫಾಲೋ ಮಿ. ಎಸ್, ಸಾರಿ ಹಾಕಿದ್ದೀನಿ ಅಂತಂದರೆ ಆಬ್ವಿಯಸ್ಲಿ ಯಾವುದೋ ಒಂದು ಟ್ರೆಡಿಷ್ನಲ್ ಪ್ಲೇಸ್ ಹೋಗ್ತಾ ಇದ್ದಾಳೆ ಅಂತ ನೀವು ಗೆಸ್ ಮಾಡಿರ್ತೀರ. ಅದು ಯಾವ ಪ್ಲೇಸ್ ಅಂತ ನಾನು ನೀವು ತೋರಿಸ್ತೀನಿ. ಆ್ಯಂಡ್ ಅಲ್ಲಿಗೆ ಹೆಂಗೆ ಹೋಗ್ತೀವಿ ಅಂತ ನಮಗೂ ಗೊತ್ತಿಲ್ಲ, ಟ್ರೈನ ಬಸ್ಸ ಏನು ಗೊತ್ತಿಲ್ಲ, ಕೇಳ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆದಷ್ಟು ಟ್ಯಾಕ್ಸಸ್ನ ಅವಾಯ್ಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಟ್ರೈನ್ ಅಥವಾ ಬಸ್ನ ಕ್ಯಾಚ್ ಮಾಡಿ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ನಾಟ್ ಶ್ಯೂರ್, ಏನು ಗೊತ್ತಾಗಿಲ್ಲ ಅಂದರೆ ಫೈನಲಿ ಕ್ಯಾಬಲ್ಲೇ ಹೋಗ್ಬೇಕಾಗತ್ತೆ. ನೋಡೋಣ, ಹೋಪಿಂಗ್ ಸೊ ವಿ ವಿಲ್ ಗೆಟ್ ಟ್ರೈನ್ ಆರ್ ಟ್ರೈನ್ ಅಂತಂದರೆ ಇಲ್ಲಿ MRT LRT ಅಂತ ಇರುತ್ತೆ. ಮೆಟ್ರೋ ನಮಗೆ ಬ್ಯಾಂಗ್ಳೂರಲ್ಲಿ ಮೆಟ್ರೋಸ್ ಹೆಂಗಿರುತ್ತೆ ಅದೇ ಥರ ಇಲ್ಲಿ ಮೆಟ್ರೋಸ್ ಇದೆ, ಮತ್ತು ಬಸ್ ಕೂಡ ಇದೆ. ನೋಡೋಣ ಯಾವುದು ಕನ್ವೀನಿಯೆಂಟ್ ಇದೆ ನಮಗೆ, ನೋಡಿಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಎಸ್, ಹೊರಡೋಣ. ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ಲೆಟ್ಸ್ ಗೋ. ಸೊ ಇಲ್ಲಿ ಟ್ರೈನ್ ಸ್ಟೇಷನ್ಗೆ ಬಂದಿದ್ದೀವಿ. ನಮ್ಮ ಹೋಟೆಲಿಂದ ಇಲ್ಲಿಗೆ ಜಸ್ಟ್ ಒಂದು 100 ಮೀಟರ್ಸ್ ಏನೋ ಇತ್ತು, ವಾಕಲ್ಲೇ ಬಂದು ಟಿಕೆಟ್ ತೊಗೊಂಡಿದ್ದೀವಿ. ಟಿಕೆಟ್ ನಮಗೆ ಆಲ್ಮೋಸ್ಟ್ 2.3 ರಿಂಗೇಟ್ಸ್ ಏನೋ ಕಾಸ್ಟ್ ಆಗಿದೆ. ಇಲ್ಲಿಂದ ಡೈರೆಕ್ಟ್ ಬಾಟು ಕೇವ್ಸ್ಗೆ ಟ್ರೈನ್ ಇದೆ. ಸೊ ಎಲ್ಲ ಕಡೆ ಏನಕ್ಕೆ ಸುತ್ತಾಡ್ಕೊಂಡು ಹೋಗೋದು ಆ್ಯಂಡ್ ಕ್ಯಾಬ್ಗೆ ಎಲ್ಲ ಏನಕ್ಕೆ ಅಷ್ಟೊಂದು ಕೊಟ್ಟು ಹೋಗೋದು ಅಂತ ಬಿಟ್ಟು ವಿ ಡಿಸೈಡೆಡ್ ಆ್ಯಂಡ್ ಟ್ರೈನಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ತೀನಿ. ಆ್ಯಂಡ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಸೊ ಟ್ರೈನ್ಗೆ ವೇಟಿಂಗ್. ಟ್ರೈನ್ ಹತ್ಕೊಂಡು ಡೈರೆಕ್ಟ್ ಬಾಟು ಕೇವ್ಸ್ಗೆ ಹೋಗೋಣ. ಬಾಟು ಕೇವ್ಸ್ ಮುಂದೆನೇ ನಿಲ್ಸುತ್ತಂತೆ, ಅಲ್ಲಿಂದ ಒಂದು 300 ಮೀಟರ್ಸ್ ಏನೋ ವಾಕ್ ಇದೆ. ಮಾಡೋಣ, ತೊಂದರೆ ಇಲ್ಲ. ಸೊ ಇಲ್ಲಿಂದ ಡೈರೆಕ್ಟ್ ಬಾಟು ಕೇವ್ಸ್ಗೆ ಇದೆ. ಸೊ ಲೆಟ್ಸ್ ಗೋ ಇನ್ ಟ್ರೈನ್. ಸೊ ಟ್ರೈನ್ಗೆ ವೆಯ್ಟ್ ಮಾಡ್ತಾ ನಮಗೆ ಗೊತ್ತಿಲ್ಲದೇ ನಮ್ಮ ಬ್ಯಾಗ್ನ ನಾವು ಪ್ಲ್ಯಾಟ್ಫಾರ್ಮಲ್ಲೇ ಬಿಟ್ಟು ನಾವು ಟ್ರೈನ್ ಹತ್ಬಿಟ್ಟಿದ್ವಿ. ಅನ್ಫಾರ್ಚುನೇಟ್ಲಿ ಬ್ಯಾಗಲ್ಲೇ ಪಾಸ್ಪೋರ್ಟ್ ಆ್ಯಂಡ್ ಕಾರ್ಡ್ಸ್ ಎಲ್ಲವೂ ಇತ್ತು. ನಮ್ಮ ಪಾಸ್ಪೋರ್ಟ್ಸ್ ಆ್ಯಂಡ್ ಬ್ಯಾಗ್ ವಾಪಸ್ ಸಿಗ್ತಾ ಇಲ್ವಾ ಅಂತ ತಿಳ್ಕೊಬೇಕು ಅಂತಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅಯ್ಯೋ, ಹಿಂಗೊಂದು ಹಿಂಗಂಗೆ ನೆನೆಸ್ಕೊಂಡ್ರೆ ಪ್ರಯೋಜನ ಇಲ್ಲ. ಚೆನ್ನಾಗಿದೆ ಪೂರಿ. ಇಂಡಿಯಾದಲ್ಲಿ ಮಾಡಿರೋ ಥರನೇ ಇದೆ. ಕನ್ನಡದಲ್ಲಿ ಮಾತಾಡ್ಸಿದ್ರೆ ಗೊತ್ತಾಗಿರೋದು. ಫಸ್ಟ್ ಒಂದು ಪೂರಿ ಕೊಡಿ ಅಂದೆ, ಅಂದ್ರೆ ಕನ್ನಡದವರೇ ಇರ್ಬೋದು. ಇಲ್ಲ, ತಮಿಳವರೇ. ಅದಕ್ಕೆ ಫಸ್ಟ್ ತಗೊಳ್ಳಿ, ಆಮೇಲೆ ಆಯಿತು. ಬಿಸಿ ಇದೆಯಾ ಕ್ರೋ? ಸ್ವಲ್ಪ ಒಂಥರ ಅದು ಟೋಫು, ಅದು ಪನ್ನೀರಲ್ಲ. ಅದು ಗೊತ್ತಾಯ್ತು. ಫ್ಲೇವರೇ ಏನೋ ಒಂಥರ ಅದು ಡಿಫ್ರೆಂಟ್ ಆಗಿದೆ. ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ತಿನ್ನಬಹುದು. ತಿನ್ನದೇ ಇರೋಷ್ಟೇನಿಲ್ಲ, ತಿನ್ಬೋದು. ಇಷ್ಟ ಆಗಲಿಲ್ಲ, ಬಟ್ ಇಟ್ಸ್ ನೈಸ್, ಡಿಫ್ರೆಂಟ್. ಓಕೆ ಅಷ್ಟೇ. ಹಾಗೆ ವೆಜ್ಜಿಸ್ ತಿಂತೀವಿ. ಲಾಸ್ಟಲ್ಲಿ ಒಂದು ಮೈದಾ ತಗೊಂಡು ಬೇಕಾ ಹೋಗ್ಬಿಡೋದು.
ಸೊ ಇದು ಬಾಟು ಕೇವ್ಸ್ ಟ್ರೈನ್ ಸ್ಟೇಷನ್ನು. ಇಲ್ಲಿ ಇಳಿದು ಹೀಗೆ ಬಂದರೆ ಇದೇ ಬಾಟು ಕೇವ್ಸ್ ಎಂಟ್ರೆನ್ಸ್. ಸ್ಟೆಪ್ಸ್ ಕಾಣ್ತಾ ಇದೆ ಅನಿಸುತ್ತೆ, ಅಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಆ ಕಡೆ ಮುರುಗನ್ ಸ್ಟ್ಯಾಚ್ಯೂ ಇದೆ, ಅಲ್ಲೇ ಹೋಗೋಣ ಇವಾಗ. ದ ಫೇಮಸ್ ಬಾಟು ಕೇವ್ಸ್ ಮುರುಗನ್ ಟೆಂಪಲ್ ಅಲ್ಲಿ ಬಂದಿದ್ದೀವಿ ಫೈನಲಿ. ಅಲ್ಲಿ ಇಲ್ಲಿ ಟ್ರೈನೆಲ್ಲ ಹಿಡ್ಕೊಂಡು ತಿಂಡಿ ತಿನ್ಕೊಂಡು ಎಂಟ್ರೆನ್ಸಿಗೆ ಬಂದಿದ್ದೀವಿ. ಇಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋದರೆ ಕೇವ್ಸ್ ಇದೆ. ಸೊ ಮೇಲ್ಗಡೆ ಕೇವ್ಸ್ ಹತ್ರ ಹೋಗ್ಬೇಕೀಗ ನಾವು. ಕೇವ್ಸ್ ಒಳಗಡೆ ಏನಿದೆ ಅಂತ ನೋಡೋಣ ಹೋಗ್ಬಿಟ್ಟು. ಬಾಟು ಕೇವ್ಸ್ ಸ್ಟೆಪ್ಸ್ ಅರೌಂಡ್ 300 ಹತ್ತತ್ರ ಸ್ಟೆಪ್ಸ್ ಇದೆ. ಈ ಸೀರೆ ಉಟ್ಕೊಂಡು ಏನೋ ಮ್ಯಾನೇಜ್ ಮಾಡ್ಕೊಂಡು ಹತ್ತಾ ಇದ್ದೀನಿ. ಬಟ್ ಮೇಲ್ಗಡೆ ಹೋದ್ಮೇಲೆ ಖುಷಿ ಆಗ್ಬೋದು. ನೋಡೋಣ. ಒಂದೊಂದು ಲೆವೆಲ್ಗೂ 17 ಸ್ಟೆಪ್ಸ್ ಇದೆ. ಈ ಥರ ಎಷ್ಟು ಲೆವೆಲ್ ಇದೆ ಐಡೋನು. ನೋಡೋಣ. ಬಿಡ್ಕೊಂಡು ಹತ್ತೋದು. ಬಟ್ ಅಲ್ಲಿ ಹೋದ್ಮೇಲೆ ಒಳಗಡೆ ಏನಿದೆ, ಟೆಂಪಲ್ ಇರ್ಬೋದು, ಏನಿದೆ ಗೊತ್ತಿಲ್ಲ. ಕೆಳಗಂತೂ ಮುರುಗನ್ ಸ್ಟ್ಯಾಚ್ಯೂ ಇತ್ತು. ಮೇಲ್ಗಡೆ ಏನಿದೆ ನೋಡೋಣ. ಎಂಟರ್ ಆಗ್ತಿದ್ದಂಗೆ ಈ ಥರ ಕೇವ್ಸ್ ಇದೆ. ಕೆಳಗಡೆ ಫುಲ್ಲು ಸೆಕೆ, ಬೆವರು ಫುಲ್ಲು ಹರಿತಾ ಇತ್ತು. ಒಳಗಡೆ ಬರ್ತಾ ಇದ್ದಂಗೆ ಫುಲ್ಲು ತಂಪಾಗ್ತಾ ಇದೆ. ಇಲ್ಲಿ ಸುತ್ತಮುತ್ತ ನೀರು ಇದೆ. ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದ್ರೆ ಮೇಲಿಂದ ನೀರು ತೊಟ್ಟಿಗ್ತಾನೇ ಇರುತ್ತೆ. ಫುಲ್ ಬಂಡೆಯಿಂದ ನೀರು ಹರಿತಾ ಇದೆ. ಸೊ ಇಲ್ಲೆಲ್ಲ ಯಾವಾಗಲೂ ಒದ್ದೆ ಇರುತ್ತೆ. ಮತ್ತೆ ಇಲ್ಲೊಂದು ಸ್ಟೆಪ್ಸ್ ಕಾಣಿಸ್ತಾ ಇದೆ. ಇಲ್ಲಿ ಹತ್ಕೊಂಡು ಮೇಲೆ ಹೋದರೆ ಇನ್ನೊಂದು ಟೆಂಪಲ್ ಇದೆ ಅನಿಸುತ್ತೆ. ನೋಡೋಣ ಏನಿದೆ ಅಂತ. ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ. ಫೈನಲಿ ವಿ ಆರ್ ಇನ್ ಟ್ರೈನ್. 2 ಅವರ್ ಡಿಲೇ ಆಗಿದೆ. ಏನಕ್ಕೆ ಅಂತಂದರೆ ನಮ್ಮ ಬ್ಯಾಗ್ನೇ ಟ್ರೈನ್ ಸ್ಟೇಷನಲ್ಲಿ ಬಿಟ್ಬಿಟ್ಟು ಟ್ರೈನ್ ಒಳಗೆ ಹತ್ಬಿಟ್ಟಿದ್ವಿ ನಾವು. ನೀವು ಹಿಂದೆ ಒಂದು ಕ್ಲಿಪ್ ಹಾಕಿದೆ ನೋಡಿದರೆ, ನಾನು ಟ್ರೈನ್ ಒಳಗಿದ್ದೀನಿ, ನನ್ನ ಬ್ಯಾಗ್ ಆಚೆ ಇತ್ತು. ಆ ಕ್ಲಿಪ್ಪಲ್ಲಿ ನೋಡಿದ್ರೆ ನೀವು ನೋಡಿದ್ವಿ. ನಾವು ಆ್ಯಕ್ಚುಲಿ ಟ್ರೈನ್ ಮೂವ್ ಆಗಿದ ತಕ್ಷಣ ಬ್ಯಾಗ್ ನೋಡಿದ ತಕ್ಷಣ ಡೋರ್ಸ್ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಫುಲ್ಲು ಟೆನ್ಷನ್ ಆಗಿ ನಾವು ಏನು ಮಾಡೋದು ಏನು ಎತ್ತ ಗೊತ್ತಾಗಲಿಲ್ಲ. ಫುಲ್ಲು ಮೆಟ್ರೋ ಒಳಗಡೆ ಎಲ್ಲ ಎಮರ್ಜೆನ್ಸಿ ನಂಬರ್ ಇತ್ತು, ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಅದು ಕನೆಕ್ಟ್ ಆಗ್ತಿಲ್ಲ. ಕೊನೆಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ದೇ ನೆಕ್ಸ್ಟ್ ಸ್ಟೇಷನಲ್ಲಿ ಇಳ್ಕೊಂಡು ಅಲ್ಲಿ ಹೋಗಿ ಟಿಕೆಟ್ ಕೌಂಟರ್ ಅವ್ರ ಹತ್ರ ಕಾಲ್ ಮಾಡಿಸಿದ್ವಿ. ಹಳೆ ಸ್ಟೇಷನ್ಗೆ ಕಾಲ್ ಮಾಡಿಬಿಟ್ಟು ಈ ಥರ ಬ್ಯಾಗ್ ಬಿಟ್ಟಿದ್ದೀವಿ, ಒಂದು ಬ್ಯಾಗ್ ಪ್ಯಾಕು ಕಲರ್ ಎಲ್ಲ ಹೇಳಿಬಿಟ್ಟು ಇದೆಯಾ ಏನು ಅಂತ ಫಸ್ಟ್ ಚೆಕ್ ಮಾಡಿಸಿದ್ವಿ. ಅವ್ರು ಕಾಲ್ ಮಾಡಿ ನಮ್ಗೆ ಹೆಲ್ಪ್ ಮಾಡಿದ್ರು. ಫಾರ್ಚುನೇಟ್ಲಿ ನಮ್ಮ ಬ್ಯಾಗ್ ಅಲ್ಲೇ ಇತ್ತು. ಅಲ್ಲೇ ಇದ್ದಿದ್ದರಿಂದ ಅವರು ಹಳೆ ಸ್ಟೇಷನಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರು. ಆಮೇಲೆ ಮತ್ತೆ ನಾವು ನೆಕ್ಸ್ಟ್ ಸ್ಟೇಷನಿಂದ ರಿಟರ್ನ್ ಟಿಕೆಟು ನಮ್ಮ ಎಲ್ಲಿಂದ ನಾವು ಹತ್ತಿದ್ವಿ ಅಲ್ಲಿಗೆ ಟಿಕೆಟ್ ತೊಗೊಂಡು ವಾಪಸ್ ಹೋಗಿ ಬ್ಯಾಗ್ ನಮ್ಮ ಕೈಗೆ ಸಿಗೋ ತನಕ ಅಂತೂ ಫುಲ್ಲು ಟೆನ್ಷನ್ ಆಗೋಗಿತ್ತು. ಅದರೊಳಗಡೆ ನನ್ನ ಪಾಸ್ಪೋರ್ಟ್ ಎಲ್ಲ ಇತ್ತು. ಈಗ ಹೋಯ್ತು ನನ್ನ ಪಾಸ್ಪೋರ್ಟು. ಇನ್ನೇನು ಮಾಡಬೇಕು ಕತೆ, ಕಂಪ್ಲೇಂಟ್ ಎಲ್ಲ ಕೊಡಬೇಕು, ಅದು ಇದು ಏನೇನೋ ತಲೆಯಲ್ಲಿ ಓಡ್ತಾ ಇತ್ತು. ಫಾರ್ಚುನೇಟ್ಲಿ ಹೋದ್ವಿ. ಬ್ಯಾಗ್ ಇತ್ತು, ಬ್ಯಾಗ್ ಒಳಗಡೆ ಥಿಂಗ್ಸು ಎಲ್ಲ ಇತ್ತು. ಆ್ಯಂಡ್ ಇವಾಗ ನೆಕ್ಸ್ಟ್ ಟ್ರೈನ್ ಹತ್ಕೊಂಡು ಹೋಗ್ತಾಯಿದ್ದೀವಿ ಮತ್ತೆ ಬಾಟು ಕೇವ್ಸ್ಗೆ.
ಸೊ ಇಷ್ಟಾಯಿತು ಇವತ್ತಿನ ಕತೆ. ಸೊ ಇಷ್ಟು ಪ್ರಾಸೆಸ್ಸು 2 hours ಹಿಡಿತು. ಆ್ಯಂಡ್ ಥ್ಯಾಂಕ್ಸ್ ಅಲ್ಲಿ ನಮಗೆ ಎಂತ ಸೆಂಟ್ರಲ್ ಸ್ಟೇಷನಲ್ಲಿ ಹೆಲ್ಪ್ ಮಾಡಿದ್ರು. ತುಂಬ ಅಂದರೆ ತುಂಬ ಟೆನ್ಷನ್ ಆಗ್ಬಿಟ್ಟಿದ್ವಿ. ಅವ್ರು ಹೆಲ್ಪ್ ಮಾಡಿದ್ರೆ ಹೋಗಿದ್ರೆ ಏನಾಗ್ತಿದ್ವೋ ಗೊತ್ತಿಲ್ಲ. ಅಲ್ಲಿಂದ ನಾವು ಮತ್ತೆ ರಿಟರ್ನ್ ಟಿಕೆಟ್ ತೊಗೊಂಡು ವಾಪಸ್ ಹೋಗಿ ರಿಟರ್ನ್ ಟಿಕೆಟ್ ತೊಗೊಳಕ್ಕೂ ಕಾರ್ಡ್ ಕೇಳ್ತಾಯಿದ್ರೆ ಕಾರ್ಡು ಆ ಬ್ಯಾಗಲ್ಲಿ ಉಳ್ಕೊಬಿಟ್ಟಿದೆ. ಅವರೇ ಕಾಲ್ ಮಾಡಿ ವಿಚಾರಿಸಿ ಹೆಲ್ಪ್ ಮಾಡಿಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಕೇರ್ಫುಲ್ಲಾಗಿರಿ, ಯಾರಾದರೂ ಈ ಥರ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಬಂದಾಗ ಬ್ಯಾಗ್ಸ್ ಬಗ್ಗೆ ಸ್ವಲ್ಪ ಗಮನ ಇರಲಿ. We are at the top of Batu Caves. Batu Caves ಮೇಲ್ಗಡೆ ಬಂದಿದ್ದೀವಿ. ಫುಲ್ ತಂಪಾಗಿದೆ. ಕೂದಲು ನೋಡ್ಬೋದು. ಸೆಕೆ ತಡೆಯೋಕ್ಕಾಗದೆ ಎಷ್ಟು ಕಟ್ಟಬಿಟ್ಟಿದ್ದೀನಿ ಕೂದಲನ್ನ. ಅಂದರೂ ಸೆಕೆ ಆಗ್ತಾಯಿದೆ. ಇಲ್ಲೊಂಚೂರು ತಂಪಾಗಿದೆ, ಬಟ್ ಬೆವರಂತೂ ಬರ್ತಾನೇ ಇದೆ. ಕೆಳಗಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸಿಕ್ಕಾಪಟ್ಟೆ ತಂಪಾಗಿದೆ. ಮೇಲಿಂದ ನೀರು ಬೇರೆ ಹರಿತಾನೇ ಇದೆ. ಬಾಟು ಕೇವ್ಸಿಂದ ಮುಗಿಸ್ಕೊಂಡು ದ ಸೇಮ್ ಟ್ರೈನ್ ಬಾಟು ಕೇವ್ಸಿಂದ ಪೂಟ್ರಾಗೆ ಅದೇ ಟ್ರೈನ್ ವೇಯಲ್ಲೇ ಬಂದಿದ್ದೀವಿ. ಯಾಕೆಂದರೆ ನಮ್ಮ ಹೋಟೆಲ್ಗೆ ಅದು ತುಂಬಾ ಹತ್ತಿರ. ಸೊ ಅಲ್ಲಿ ಟ್ರೈನ್ ಹಿಡ್ಕೊಂಡು ಜಸ್ಟ್ ವಾಕೇಬಲ್ ಡಿಸ್ಟೆನ್ಸು ಹೋಟೆಲ್ಗೆ. ಅರೌಂಡ್ 100 ಮೀಟರ್ಸು ಇಲ್ಲ ಹೋಟೆಲ್ಗೆ, ಅಷ್ಟು ಹತ್ತಿರ ಇದೆ. ಸೊ ಇವಾಗ ಬಾಟು ಕೇವ್ಸ್ ಮುಗಿಸ್ಕೊಂಡು ಹೋಟೆಲ್ಗೆ ಹೋಗಿ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ, ನಿನ್ನೆ ಕೇಳ್ಟಾರ್ ಮಿಸ್ ಆಗಿತ್ತಲ್ಲ ಅಲ್ಲಿಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ಹೋಟೆಲ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡೋಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ದೆನ್ ವಿ ಕ್ಯಾನ್ ಪ್ಲ್ಯಾನ್ ಮನೆ ಹೋಗೋಣ. ಸೊ ನಮ್ಮ ಹೋಟೆಲಿಂದ ಮಿಡ್ ವ್ಯಾಲಿ ತೊಗೊಂಡ್ವಿ. ನಮ್ಮ ಹೋಟೆಲಿಂದ ತೀನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಡೈರೆಕ್ಟ್ ಗ್ರ್ಯಾಬ್ ಮಾಡಿದಾಗ ಜಾಸ್ತಿ ತೋರಿಸ್ತು. ಸೊ ವಿ ಥಾಟ್ ಹತ್ತಿರದ ಯಾವುದಾದ್ರೂ ಸ್ಟೇಷನ್ಗೆ ಟ್ರೈನಲ್ಲಿ ಬಂದು ಅಲ್ಲಿಂದ ಗ್ರ್ಯಾಬ್ ಮಾಡ್ಕೊಳ್ಳೋಣ. ವೆಹಿಕಲ್ ಸೌಂಡ್ಸ್ ಜಾಸ್ತಿ ಇದೆ. ಸೊ ನಮ್ಮ ಹೋಟೆಲ್ ಸ್ಟೇಷನ್ ಬಂದು ಪೂತ್ರಾ ಸ್ಟೇಷನಿಂದ ಮಿಡ್ ವ್ಯಾಲಿ ಸ್ಟೇಷನ್ಗೆ ಟ್ರೈನಲ್ಲಿ ಬಂದಿದ್ದೀವಿ. ಅಲ್ಲಿಂದ ಇವಾಗ ಗ್ರ್ಯಾಬ್ ಬುಕ್ ಮಾಡಿದ್ದೀವಿ. ಗ್ರ್ಯಾಬ್ ಹತ್ಕೊಂಡು ತೀನ್ ಹಾವ್ ಟೆಂಪಲ್ಗೆ ಹೋಗ್ತೀವಿ. ತೀನ್ ಹಾವ್ ಟೆಂಪಲ್ ಮುಗಿಸ್ಕೊಂಡು ಕೇಳ್ತಾವೆ. ತಂಪಾಗಿ ಬೀಸ್ತಾ ಇದೆ. ಸಂಜೆ ಆಗ್ತಾ ಬಿಸಿಲು ಕಡಿಮೆ ಆಯಿತು. ಇಷ್ಟು ತನಕ ಸ್ವೆಟ್ ಆಗ್ತಾಯಿದ್ವಿ. ಇವಾಗ ಸ್ವಲ್ಪ ಬಿಸಿಲು ಇಳಿದಿದೆ. ಒಳಗಡೆ ಹೋಗೋಣ. ಒಂದು ಟೆಂಪಲ್ ಥರ ಇದೆ. ಹೋಗ್ಬಿಟ್ಟು ಒಂದು 10 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ಬೇಗ ಹೊರಡಬೇಕು. ಕೇಳ್ಟವರ್ಗೆ ಹೋಗಬೇಕು. ಮಳೆ ಬರೋ ಥರ ಬೇರೆ ಇದೆ, ಅದಕ್ಕೋಸ್ಕರ.
ಸ್ಕೈ ಬಾಕ್ಸ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ. ಅಂದರೆ ಫುಲ್ ಗ್ಲಾಸ್ ರೂಮ್ ಥರ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾವು ಫೋಟೋಸ್ ಆ್ಯಂಡ್ ವೀಡಿಯೋಸ್ ತೊಗೊಳ್ಬೋದು. ಅದು ಮತ್ತು ಸ್ಕೈ ಡೆಕ್ ಎರಡು ಪರ್ಚೇಸ್ ಮಾಡಿದ್ವಿ ನಾವು. ಸ್ಕೈ ಡೆಕ್ ಅಂತಂದರೆ ಇದರ ಅಬ್ಸರ್ವೇಷನ್ ಅಷ್ಟೇ. ಸ್ಕೈ ಡೆಕ್ಕಲ್ಲಿ ನಿಮಗೆ ಕೊಡೋದೇ 45 ಸೆಕೆಂಡ್ಸ್ ಮಾತ್ರ. ಎಷ್ಟೇ ಜನ ಹೋದರೂ 45 ಸೆಕೆಂಡ್ಸ್ ಅಷ್ಟೇ ಲಿಮಿಟ್ ಇರುತ್ತೆ. ಸೊ ಬೇಗ ಫೋಟೋಸ್ ಕ್ಲಿಕ್ ಮಾಡ್ಕೊಂಡು ಬೇಗ ವಾಪಸ್ ಬರ್ಬೇಕಾಗುತ್ತೆ. ಸೊ ದಿಸ್ ವಾಸ್ ಅಬೌಟ್ KL ಟವರ್. ಸ್ವಲ್ಪ ವೇಟ್ ಮಾಡೋಣ ಅನ್ಕೋತಾ ಇದ್ದೀವಿ. ಕತ್ಲಾದರೆ ನೈಟ್ ವ್ಯೂನು ಹೆಂಗೆ ಕಾಣುತ್ತೆ ನೋಡ್ಕೊಂಡು ಹೋಗೋಣ ಅಂತ. ಇಲ್ಲಿ ಯೂಶ್ವಲಿ ಲೇಟ್ ಕತ್ಲಾಗ್ತಾಯಿದೆ. ಲೈಕ್ ಮೊನ್ನೆ ಎಲ್ಲ ಲೇಟು 7-7:30ಗೆ ಕತ್ಲೆ ಆಗೋದು. ಸೊ ಇವಾಗ ಇನ್ನೂ ಟೈಮ್ 6 ಗಂಟೆನೂ ಆಗಿಲ್ಲ. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನೋಡೋಣ, ಬೇಗ ಕತ್ಲೆ ಆದರೆ ನೈಟ್ ವ್ಯೂ ನೋಡ್ಕೊಂಡು ಹೋಗ್ತೀವಿ. ಇಲ್ಲ ಅಂತಂದರೆ ಒಂದು ಸ್ವಲ್ಪ ಬೇಗ ಹೊರಟ್ಬಿಡೋಣ, ಹೋಟೆಲ್ಗೆ ಹೋಗಿ ಸ್ವಲ್ಪ ಪೂಲಲ್ಲಿ ಎಲ್ಲ ಆಟಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಫೋಟೋ ತಗೊಂಡು ಹೋಗೋದಷ್ಟೇ.